ಸರ್ಕಾರದ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಈ ಹಿಂದೆ ಏನು RSSನ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದರು. 100 ವರ್ಷದ ನಿಮ್ಮ ಸಂಘಟನೆ ನೋಂದಣಿ ಆಗಿದೆಯೇ ಅಥವಾ ಇಲ್ಲದಿದ್ದರೆ ನೋಂದಣಿ ಮಾಡಿಕೊಳ್ಳಬೇಕು. ಹೀಗೆ ಅನೇಕ ಸುಮಾರು 8ರಿಂದ 10 ಪ್ರಶ್ನೆಯನ್ನ ಕೇಳಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಇದೇ ಒಂದು ದೊಡ್ಡ ಪ್ರಮಾದ ಎನ್ನುವಂತೆ ಬಹಳಷ್ಟು ಜನ RSSನ ಕೆಲವು ಮುಖಂಡರು ಇವರ ಒಂದು ಹೇಳಿಕೆಯನ್ನ ಇವರಿಗೆ ವಿರೋಧ ಮಾಡುವಂತಹ ಒಂದು ಸಂಚು ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ನಿರಂತರವಾಗಿ ನಡೆಯೋದಲ್ಲದೆ ಈ ದೇಶದಲ್ಲಿ ಕೂಡ ಕೆಲವು ಜನ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಭಯವನ್ನ ಕೂಡ ಆ ಸಂಘಟನೆಯಲ್ಲಿ ಭಾಗವಹಿಸುವಂಥ ಅನೇಕ ಮುಖಂಡರು ಅವರಿಗೆ ಭಯ ಕೂಡ ಹಾಕ್ತಾ ಇದ್ದಾರೆ. ಇವತ್ತು ಇಲ್ಲಿ ರಾಜ್ಯದಲ್ಲಿ ಅನೇಕ ಜನ ಕೆಲವು ಮುಖಂಡರು BJP ಪಕ್ಷದ ಸಂಸದರು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವಭಯ ಹಾಕುವ ಒಂದು ಹುನ್ನಾರ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಬಹಳ ನಾವು ವಿಶೇಷವಾಗಿ ಗಮನಿಸಬೇಕಾದರೆ ನಾವೇ ದೇಶ ಭಕ್ತರು, ನಾವೇ ಉತ್ತಮರು, ನಾವೇ ಸಾಚ ಎನ್ನುವಂತೆ ನಡೆದುಕೊಳ್ತಾ ಇರುವಂಥ ಕೆಲವು ಏನು ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ. ಇವತ್ತು ಈ ಒಂದು ಸಂಘಟನೆ ಏನಿದೆ RSS ಸಂಘಟನೆ 100 ವರ್ಷ ಪೂರೈಸಿದೆ. ದೇಶದಲ್ಲಿ ದೊಡ್ಡ ಸಂಘಟನೆ, ವಿದೇಶದಲ್ಲಿ ಕೂಡ ಈ ಸಂಘಟನೆಯ ಪ್ರಭಾವ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿರುವಂಥ ಸಂಘಟನೆ ಇವತ್ತು ನೋಂದಣಿ ಆಗಿಲ್ಲ ಅಂದರೆ ಯಾಕೆ ನೋಂದಣಿ ಆಗಿಲ್ಲ? ಇದು ನಾವೆಲ್ಲರೂ ಕೇಳುವಂಥ ಪ್ರಶ್ನೆ, ಎಲ್ಲರೂ ಕೇಳಲೇಬೇಕು. ಭಾರತ ದೇಶದ ನಿವಾಸಿಯಾಗಿರುವ ನಾವು ಈ ದೇಶದ ಸಂವಿಧಾನ, ಈ ದೇಶದ ಕಾನೂನಿಗೆ ಗೌರವ ಕೊಡುವುದಾದರೆ ಇವತ್ತು ನಾವೆಲ್ಲರೂ ಕೂಡ ಈ ಪ್ರಶ್ನೆಯನ್ನು ಕೇಳಲೇಬೇಕು. ಅಂದ್ರೆ ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು, NGOಗಳಿರ್ಬೋದು, ಸಣ್ಣ ಸಣ್ಣ ಸಂಸ್ಥೆಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಇವತ್ತು ನೋಂದಣಿ ಮಾಡ್ಕೊಳ್ಳಲೇಬೇಕಂತ ಒಂದು ನಿಯಮ ಇದೆ. ಇವರು ಸುಮಾರು ಸಾವಿರಾರು ಕೋಟಿ ಇಲ್ಲಿ ವ್ಯವಹಾರ ನಡೀತದೆ. ಲಕ್ಷ ಸಂಖ್ಯೆಯಲ್ಲಿ ಸಂಘದಲ್ಲಿ ಸದಸ್ಯರಿದ್ದಾರೆ. ಯಾಕೆ ಇವರು ಸಂಘ ನೋಂದಣಿ ಮಾಡಿಲ್ಲ? ಇವತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ಬೇಕಲ್ಲ, ಲೆಕ್ಕಪತ್ರ ಕೊಡಬೇಕು. BJP ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿಯವರು ತಂದಂಥ GSTಯಲ್ಲಿ ಕೂಡ ಇವರು ಲೆಕ್ಕಪತ್ರ ಕೊಡಬೇಕು. ಇವತ್ತು ಒಂದು ಸಣ್ಣ ಶಾಲೆಯನ್ನ ಪ್ರಾರಂಭ ಮಾಡ್ಬೇಕಂತ ಯಾರಾದರೂ ಒಂದು 4 ಜನ ಸೇರಿಕೊಂಡು ಒಂದು ಸಣ್ಣ LKG UKG ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಬೇಕಾದ್ರೆ, ಅದೊಂದು ಸಂಸ್ಥೆಯನ್ನ ತಯಾರು ಮಾಡಬೇಕಾದ್ರೆ ಆ ಸಂಸ್ಥೆ ಹೆಸರಲ್ಲಿ ಪ್ಯಾನ್ ಕಾರ್ಡ್ ಇರುತ್ತೆ. ಒಂದು ಬ್ಯಾಂಕ್ನಾಗ ಅಕೌಂಟ್ ತೆಗಿಲಿಕ್ಕೆ ಹೋದ್ರೆ ಪ್ಯಾನ್ ಕಾರ್ಡ್ ಬೇಕು, ಆ ರಿಜಿಸ್ಟ್ರೇಷನ್ ಕಾಪಿ ಬೇಕು, ಇತ್ತೀಚೆಗೆ ಇಂತಿಷ್ಟು ಜಮೀನು ಕೂಡ ಬೇಕು. ಇಷ್ಟೆಲ್ಲ ಇದ್ದಾಗ ಮಾತ್ರ ನಾವು ಬ್ಯಾಂಕ್ನಾಗ ಅಕೌಂಟ್ ಸಿಗ್ತದ. ಇಷ್ಟೆಲ್ಲ ಇದ್ದಾಗ ಮಾತ್ರ ಅದೊಂದು ಸಂಘ ಮುಂದುವರ್ಲಿಕ್ಕೆ ಸಾಧ್ಯ ಅಲ್ಲ. ಆದರೆ ಇಲ್ಲಿ ಸಾವಿರಾರು ಕೋಟಿ ವ್ಯವಹಾರ ನಡೆಯುವಂಥ ಈ ಒಂದು RSS ಸಂಘ ಇವತ್ತು ನೋಂದಣಿ ಆಗಿಲ್ಲ ಅಂದರೆ ಇದು ನಾವು ಖಂಡಿಸ್ತೇವೆ. ಇವತ್ತು ಇದನ್ನ ಪ್ರಶ್ನೆ ಕೇಳಿರುವಂಥ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಏನು ಭಯ ಹಾಕ್ತಾ ಇದ್ದಾರೆ, ಅವರಿಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ, ಅವರೆಲ್ಲರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಇವತ್ತು ನೀವು ಕಾನೂನಿಗೆ ಗೌರವ ಕೊಡೋ ಕೆಲಸ ಮಾಡಿ. ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ಕೆಲಸಗಳು ನಡೆಯಲಿ. ಇವತ್ತು ಸಂವಿಧಾನದ ಏನು ಆಶಯಗಳಿವೆ ಅದನ್ನ ಪಾಲನೆ ಮಾಡಿ. ಇವತ್ತು ರಾಮ ಮಂದಿರ ಅಂತ ಹೇಳಿ ನಾವೇನು ನೋಡ್ತಾ ಇದ್ದೀವಿ. ಇವತ್ತು ರಾಮ ಮಂದಿರಕ್ಕೆ ಎಲ್ಲರೂ ದೇಶದಲ್ಲಿ ಭಕ್ತರಿದ್ದಾರೆ, ದೇಣಿಗೆ ಕೊಟ್ಟಿಲ್ಲ, ಎಲ್ಲ ಕೊಡ್ತಾರೆ. ಯಾರು ಇಂಥ ಈ ಸಂಘ ಏನಿದೆ RSS ಸಂಘ, ಈ ಸಂಘದಲ್ಲಿರುವಂತಹ ಸಂಚಾಲಕರು, ಸಹ ಸಂಚಾಲಕರು, ಇವತ್ತು ಆ ಮಂದಿರದ ಕಂಟ್ರೋಲ್ ಅವ್ರ ಕೈಗೆ ಇರುತ್ತೆ.
ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವತಃ ಅವರೇ ಹೋಗಿ ಅಡಿಗಲ್ಲು ಅವರೇ ಹಾಕಿದ್ದಾರೆ. ಇವತ್ತು ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಅವರೇ ಆ ಸಂದರ್ಭದಲ್ಲಿ ಕೂಡ ಉದ್ಘಾಟನೆ ಕೂಡ ನರೇಂದ್ರ ಮೋದಿ ಅವರು ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಏನು ಬುಲ್ಡೋಜರ್ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ, ಅವರ ಒಂದು ಕಂಟ್ರೋಲ್ನಲ್ಲಿ ಆ ಒಂದು ಇವತ್ತು ರಾಮ ಮಂದಿರ ನಡೀತಾ ಇದೆ.